भूधर पुरुषोत्तमः स्थूलपुत्रप्रियशान्तो ब्रह्मादीनां वरप्रदः श्रीर्सर्वभूतानां भयनाशनः श्रीरामो रामभद्रश्च भववन्दैकमोचकः भूतावासो गिरावासः श्रीनिवासः श्रियःपतिः अच्युतानन्दगोविन्दो विष्णो वेङ्कटनायकः सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः इतीदं कीर्तितं यस्य विष्णोरविनदेतः त्रिकाले पठे नित्यं पापं तस्य न विद्यते राजद्वारे पठे घोरे सङ्ग्रामे ऋतुसङ्कटे भूतसर्पपिशाचादिभयं नास्ति कदाचन अपुत्रो लभते पुत्रान् निर्धयो धनवान् भवेत् रोगार्तो मुच्यते बभ्वात् बद्धो मुच्येत बन्धनात् यद्यतिष्ठतं लोके तत्र प्राप्नोति संश्रयः ऐश्वर्यं राजसन्मानं मुक्तिफलप्रदं विष्णोर्लोकैकसोपानं सर्वदुःखैकनाशनं सर्वैश्वर्यप्रदं नृणां सर्वमङ्गलकारकं मायावी परमानन्दं त्यक्त्वा वैकुण्ठमुत्तमं स्वामी पुष्करणीतीरे रमया सह मोदते कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति एतेन सत्यवाक्येन सर्वार्थान् साधयाम्यहम्। वरदरूपिणे शतसहस्ररूपिणे आविकारिणे स्फुटमनन्तरूपिणे सुखजित्समस्तधनवे नमो नमः। नमो नमो नाथ नमो नमस्ते नमो नमो राम नमो नमस्ते पुनः पुनस्ते चरणारविन्दं नमामि नादेति नमं सरेवे। ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. VMS ಮೆಟ್ಲೋತ್ಸವ ಶುಭಾಶಯಗಳು. VMS ಮೆಟ್ಲೋತ್ಸವಕ್ಕೆ ಸ್ವಾಗತ. ಇವಾಗ ಇದು 12ನೇ ವರ್ಷ 13ನೇ ವರ್ಷ 14ನೇ ವರ್ಷ 14th ಇಯರ್ ಆ್ಯಕ್ಚುಲಿ. ಸೊ ಪರಮಾತ್ಮನ ಬಂದು ಬೇಡ್ಕೊಂಡು ನಾವು ಕಾರ್ಯಕ್ರಮ ಚೆನ್ನಾಗಿ ಮುಗಿಲಿ ಹಾಗೆ ಅಂತ ಹೇಳಿ ದೇವರನ್ನ ಬೇಡ್ಕೊತೀವಿ. ದೊಡ್ಡವರ ಆಶೀರ್ವಾದ ಬೇಕು ಎಲ್ಲರನ್ನು ಬೇಡ್ಕೊಂಡು ನಾವು ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಪ್ರಥಮ ಕಾರ್ಯಕ್ರಮ ನಮ್ಮ ಶ್ರೀ ಕೇಶವರಾವ್ ತಾಡಿಪತ್ರಿಯವರು ಶುಭಾಶಯಗಳು ಹೇಳ್ತಾರೆ. He has some things to tell us. He is going to start our ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾರೆ ಅವರು. ಇದು ಕಾರ್ಯಕ್ರಮ ಶುರು ಮಾಡಿದ ಒಂದು 20 minutes 30 minutes. There is no time restriction for Sri Keshwarav and it will be ಆಮೇಲೆ followed by ಹರಿಕಥಾಮೃತ ಸಾರ ಪಾರಾಯಣ. ಅದಕ್ಕೆ ಆಮೇಲೆ ನಮ್ಮ ಮಕ್ಕಳು ದೇ ಹ್ಯಾವ್ ಕೃಷ್ಣ ಜನ್ಮಾಷ್ಟಮಿ ಪ್ರೋಗ್ರಾಮ್. ಸೊ ಅವರು ಪ್ರೆಸೆಂಟೇಷನ್ ಇಲ್ಲಿ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಬರಬೇಕು, ಕಾರ್ಯಕ್ರಮ ಬಂದು ಚೆನ್ನಾಗಿ ನಡೆಸ್ಕೊಡ್ಬೇಕು, ಅಟೆಂಡ್ ಮಾಡಬೇಕು ಹಾಗೆ ಅಂತ ಹೇಳಿ ಬರೋದು. ದೇವ್ರ ಪೂಜೆ ಅದಕ್ಕೆ ಆಮೇಲೆ ದೇವ್ರ ಪೂಜೆ ಆಮೇಲೆ ಅರ್ಘ್ಯ ಆಮೇಲೆ ರಾತ್ರಿ ಫಲಾರ ಊಟ ಎಲ್ಲೋ ಇದೆ, ಆಮೇಲೆ ಕ್ಯಾಂಪ್ ಫೈರ್. ಸೊ ದಟ್ ಈಸ್ ಟುಡೇಸ್ ಕಾರ್ಯಕ್ರಮ. ಆ್ಯಂಡ್ ಬೈ ಆಸ್ ವಿ ಟೈಮ್ ಗೋಸ್ ಬೈ ನಾವು ನಾಳೆ ಕಾರ್ಯಕ್ರಮ ಬಂದು ಪೂಜೆ ನಡೆಯುವಂಥ ಸಮಯದಲ್ಲಿ ಇಲ್ಲ ರಾತ್ರಿ ವೆನ್ ವಿ ಆರ್ ಕನ್ಕ್ಲೂಡಿಂಗ್ ಅವರ್ ಸೆಷನ್ ನಾಳೆ ಕಾರ್ಯಕ್ರಮ ಹೇಳ್ತೀವಿ. ಸೊ ಲೆಟ್ಸ್ ದೇವ್ರನ್ನ ಬೇಡ್ಕೊಂಡು ನಮ್ಮ ಕಾರ್ಯಕ್ರಮ ಶುರು ಮಾಡೋಣ. ಹಾರ್ದಿಕ ಸ್ವಾಗತವನ್ನು ಸಲ್ಲಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರನ್ನೂ ಮೆಟ್ಟಿಲೋತ್ಸವಕ್ಕೆ ಆಹ್ವಾನಿಸುತ್ತಾ ಇವತ್ತು ಒಂದೆರಡು ಮಾತುಗಳನ್ನು ಮೆಟ್ಟಿಲೋತ್ಸವ ಅಂತ ಮಾಡ್ತಾ ಇದ್ದೀವಿ. ಏನು ಈ ಮೆಟ್ಟಿಲೋತ್ಸವದ ಉದ್ದೇಶವೇನು? ಮೆಟ್ಟಿಲು ಅಂದರೆ ಎಲ್ಲರಿಗೂ ಗೊತ್ತು, ಮೆಟ್ಟಿಲು ಸ್ಟೆಪ್, ಒಂದು ಮೇಲೆ ಹತ್ತಲಿಕ್ಕೆ ಬೇಕಾದಂತಹ ಒಂದು ಉಪಕರಣ ಮೆಟ್ಟಿಲು. ನಾವು ಮೆಟ್ಟಿಲೋತ್ಸವ ಮಾಡ್ತೀವಿ, ಮೇಲಕ್ಕೆ ಹತ್ತಬೇಕು. ಏನು ಮೇಲಕ್ಕೆ ಹತ್ತುವುದಂದರೆ ಏನು? ಜೀವನದಲ್ಲಿ ಯಾವಾಗಲೂ ನಮಗೆ ಆಶೆ ಏನು? ಸುಖವಾಗಿರಬೇಕು, ನಮಗೆ ಆನಂದ, ಇಲ್ಲಿಯೂ ಆನಂದ ಸಿಗಬೇಕು, ಇದರ ನಂತರ ಲೈಫ್ ಆಫ್ಟರ್ ಡೆತ್ ಅಲ್ಲಿಯೂ ಸುಖ ಬರಬೇಕು, ಯಾವಾಗಲೂ ಸುಖದ ಅಪೇಕ್ಷೆ. ಸೊ ಮೆಟ್ಟಿಲು ಅಂದರೆ
ಮೇಲಕ್ಕೆ ಹತ್ತುವುದಂದರೆ ದುಃಖದ ಮೆಟ್ಟಿಲಿನಿಂದ ಮೇಲಕ್ಕೆ ಸುಖದ ಮೆಟ್ಟಿಲಿಗೆ ಹೋಗುವುದಂತ ಒಂದು ಅರ್ಥ. ಭಗವಂತನ ಹತ್ತಿರ, ಇನ್ನು ಭಗವಂತನಿಗೆ ನಾವು ಎಷ್ಟೆಷ್ಟು ಹತ್ತಿರ ಹೋದರೆ ಅಷ್ಟಷ್ಟು ನಮಗೆ ಸುಖದ ಪ್ರಾಪ್ತಿ ಆಗತ್ತೆ. ಯಾಕೆ ಭಗವಂತನ ಹತ್ತಿರ ಹೋಗುವುದಕ್ಕೂ ಸುಖದ ಪ್ರಾಪ್ತಿಗೂ ಏನು ಸಂಬಂಧ? ಭಗವಂತನ ಹತ್ತಿರ ಹೋಗದೇನೆ ಸುಖ ಸಿಗಬಹುದಾ? ಇಲ್ಲವ. ಭಗವಂತನ ಹತ್ತಿರ, ಭಗವಂತ ನಮ್ಮ ಒಳಗೆ ಇದ್ದಾನೆ. ಆ ತಿಳುವಳಿಕೆ ಬಂದ ಮಾತ್ರಕ್ಕೆ ಸುಖ ಹೇಗೆ ಬರುತ್ತೆ ಏನು ಅಂತ ಇದು ನಮಗೆ ಸ್ವಲ್ಪ ಗೊಂದಲ ಶಾಸ್ತ್ರದಲ್ಲಿ. ಏನು ಅಂದರೆ ಭಗವಂತ ಅಂದರೆ ಏನು ಅನ್ನೋ ಮೊದಲನೇ ತಿಳುವಳಿಕೆ ಬೇಕಾಗಿತ್ತು. ಭಗವಂತ ಜ್ಞಾನಾನಂದ ಪೂರ್ಣ, ಸುಖದಿಂದ ತುಂಬಿದವನು. ಅವನು ಸುಖದ ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂತೀವಿ. ಸೊ ಅವನ ಹತ್ತಿರ ಅನಂತ ಸುಖವಿರುವುದು ಮಾತ್ರವಲ್ಲದೆ ಎಲ್ಲರ ಸುಖಕ್ಕೂ ಅವನೇ ಕಾರಣಭೂತನಾಗಿದ್ದಾನೆ. ಸೊ ಸುಖ ನಮಗೆ ಬರಬೇಕಂದ್ರೆ ಅವನೇ ಕಾರಣಭೂತನಾಗಿದ್ದಾನೆ ಒಂದು. ಎರಡನೇದಾಗಿ ನಾವೆಲ್ಲ ಯಾರಿಗಾದ್ರೂ ಕಷ್ಟ ಬಂದರೆ ಏನ್ರಿ ಕಷ್ಟ ಬಂದ, ಅಯ್ಯೋ ಏನ್ರಿ ಪ್ರಾರಬ್ಧ ರೀ, ನಮಗೆ ಪ್ರಾರಬ್ಧ, ನಮಗೆ ಕಷ್ಟ ಬಂತು, ನಾವು ಮಾಡಿದ ಕರ್ಮಗಳಿಂದ ನಮಗೆ ಕಷ್ಟ ಬಂತು ಅಂದರೆ ನಮಗೆ ಸುಖ ದುಃಖಗಳು, ಕಷ್ಟ ಇಲ್ಲ ಸುಖ ಬರಬೇಕಂತ ಹೇಳಿದರೆ ಅದಕ್ಕೆ ನಮ್ಮ ಕರ್ಮಗಳೇ ಕಾರಣವಾಯಿತು ಅಂತೇಳಿ. ಸೊ ಒಳ್ಳೆ ಕರ್ಮ ಮಾಡಿದರೆ ಸುಖ ಬರುತ್ತೆ, ಕೆಟ್ಟ ಕರ್ಮ ಮಾಡಿದರೆ ದುಃಖ ಬರುತ್ತೆ. ಅದನ್ನೇ ನಾಸ್ತ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸಹ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸಿದ್ದಾನೆ. ಸೊ ಆವಾಗ ನಮಗೆ ಸುಖ ಬೇಕು, ಮೆಟ್ಟಿಲು ಹತ್ತಬೇಕು ಅಂದರೆ ಸುಖ ಬೇಕು. ಸುಖ ಬೇಕು ಅಂದರೆ ಒಳ್ಳೆ ಕರ್ಮಗಳು ಮಾಡಬೇಕು. ಒಳ್ಳೆ ಕರ್ಮಗಳ ಮಾಡಬೇಕಂದ್ರೆ ದೈವಿ ಸಂಪತ್ತು. ಕೃಷ್ಣ ಭಗವದ್ಗೀತೆ ಹೇಳಿದಂತೆ ನಾವು ದೈವಿ ಸಂಪತ್ತು ಅಂದರೆ ಒಳ್ಳೆ ಗುಣಗಳಿಂದ ಸೇರಿದಂತಹ ಕಾರ್ಯಗಳು ಮಾಡಿದಾಗ ನಮಗೆ ಅದು ಇನ್ನೂ ಸುಖಕ್ಕೆ ಕಾರಣಭೂತವಾಗತ್ತೆ ಅಂಥೇಳಿ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ ಅಂಥೇಳಿ. ನಮಗೆ ಯಾವುದಾದ್ರೂ ವ್ಯಾಧಿಗಳಿದೆ ಅಂದರೆ ಈಗ ವ್ಯಾಧಿ ಬಂದರೆ ಯಾಕಂದರೆ ಏನೋ ಪೂರ್ವಜನ್ಮದಲ್ಲಿ ಪಾಪ ಮಾಡ್ಕೊಂಡಿದ್ದೆ, ಅದು ಈಗ ವ್ಯಾಧಿ ರೂಪದಲ್ಲಿ ನಮಗೆ ಬಂತು ಅಂತ. ಯಾವುದೇ ಒಂದು ಕಷ್ಟ ಬಂದಾಗಲೂ ನಾವು ಪೂರ್ವ ಕರ್ಮವನ್ನೇ ಅದಕ್ಕೆ ಹಚ್ತಾ ಇದ್ದೀವಿ. ಸೊ ಅದಕ್ಕೆ ಈ ಸುಖವನ್ನು ಬಯಸುವುದು ಅವರು ಮಾಡಬೇಕಾದ ಮೊದಲನೇ ಚಿಂತನೆ ಏನಂದರೆ ಸುಖವನ್ನು ಕೊಡುವ ಭಗವಂತನನ್ನು ಆಶ್ರಯಿಸಬೇಕು ಒಂದು. ಆ ಸುಖಕ್ಕೆ ಮೂಲಭೂತವಾದ ಸತ್ಕರ್ಮಗಳನ್ನು ಮಾಡಬೇಕು ಎರಡನೆಯದು. ಅಂತಹ ಸತ್ಕರ್ಮಗಳು ಮಾಡಬೇಕಂದ್ರೆ ಅದಕ್ಕೆ ಬೇಕಾದ ಚಿಂತನೆ ಬೇಕು. ಅದು ಹೇಗೆ ಸಿಗುತ್ತೆ? ಸತ್ಸಂಗದಿಂದ ಸಿಗುತ್ತೆ. ಸಜ್ಜನರ ಜೊತೆಯಲ್ಲಿ ಸಂಘ ಮಾಡಿದಾಗ ಅವರ ಜೊತೆಯಲ್ಲಿ ನಾವು ಶಾಸ್ತ್ರವೃತ್ತಿಗಳೆಲ್ಲ ಮಾಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ನಿರ್ಧಾರಕ್ಕೆ ಬರ್ತೀವಿ. ಅದರ ಮೂಲಕವಾಗಿ ನಮಗೆ ಆ ಒಳ್ಳೆಯ ಕೆಲಸ ಮಾಡಬೇಕನ್ನುವ ಮನಸ್ಸಿಗೆ ಭಾವನೆ ಬಂದು ಅದು ಮಾಡಿದ ಮೂಲಕವಾಗಿ ಮುಂದೆ ಮುಂದೆ ಸುಖ ಬರುವುದು. ಅಷ್ಟೇ ಅಲ್ಲದೆ ಪೂರ್ವಜನ್ಮದಲ್ಲಿ ಮಾಡಿದ ದುಃಖಗಳನ್ನು ಕೂಡ ಭಗವಂತ ಉಪಮರ್ದ ಮಾಡಿ, ಪ್ರಾರಬ್ಧವಂತೂ ನಾವು ಅನುಭವಿಸಲೇಬೇಕು, ಪ್ರಾರಬ್ಧ ಬಿಡುವುದಿಲ್ಲ. ಆದರೆ ನಮಗೆ ಭಗವಂತ ಮಾಡುವ ಅನುಗ್ರಹ ಏನು ಅಂದರೆ ನಾವು ಪ್ರಾರಬ್ಧ ಅನುಭವಿಸುವಾಗ ಅದಕ್ಕೆ ಬೇಕಾದ ಧೈರ್ಯವನ್ನು ಕೊಡುವುದು ಒಂದು. ಎರಡನೇದಾಗಿ ಅದನ್ನು ಉಪಮರ್ದನೆ ಮಾಡ್ತಾನೆ, ಅಂದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತಾನೆ. ಆ ಪ್ರಾರಬ್ಧ ಅನುಭವಿಸಲೇಬೇಕು, ಅದರ ಜೋರು ಕಮ್ಮಿ ಮಾಡ್ತಾನೆ. ಅದರ ಮೂಲಕವಾಗಿ ನಮಗೆ ದುಃಖವು ಸ್ವಲ್ಪ ಕಮ್ಮಿ ಆಗುತ್ತೆ. ಸುಖ ಪ್ರಾರಬ್ಧ ಇದ್ದರೆ ಆ ಸುಖ ಪ್ರಾರಬ್ಧದಿಂದ ನಮಗೆ ಸಾಧನೆಗೆ ಇನ್ನೂ ಅನುಕೂಲ ಮಾಡ್ತಾನೆ ಭಗವಂತ. ಇದು ಮೆಟ್ಟಿಲಿನ ಒಂದು ಮೇಲಕ್ಕೆ ಹತ್ತುವುದಂದರೆ ಬೇಕಾದ ಅಂಶ. ಅದೇ ಶಾಸ್ತ್ರದಲ್ಲಿ ಎಲ್ಲಾದರೂ ಮೆಟ್ಟಿಲು ಅನ್ನೋ ಪ್ರಯೋಗ ಬಂತ ಅಂತೇಳಿ ನಮ್ಮ ಮೆಟ್ಟಿಲಿಗೆ ಸಂಸ್ಕೃತದಲ್ಲಿ ಏನಂತಾರೆ? ಸೋಪಾನ ಅಂತಾರೆ. ಈಗಲೇ ನಾವು ಶ್ರೀನಿವಾಸ ಸ್ತೋತ್ರ ಹೇಳಿದ್ದೀವಿ. ಯದ್ಯದಿಷ್ಟತಮಂ ಲೋಕೆ ಪ್ರಾಪ್ನೋತಿ ಸಂಶಯ ಐಶ್ವರ್ಯಂ ರಾಜಸನ್ಮಾನಂ ಮುಕ್ತಿ ಮುಕ್ತಿ ಫಲಪ್ರದಂ ವಿಷ್ಣೋರ್ ಲೋಕೈಕ ಸೋಪಾನಂ ಸರ್ವದುಃಖೈಕ ನಾಶನಂ ಅಂತ. ವಿಷ್ಣೋ ಲೋಕ ಏಕ ಸೋಪಾನಂ, ಭಗವಂತನ ಹತ್ತರ ಕರ್ಕೊಂಡು ಹೋಗುವುದಕ್ಕೆ ಬೇಕಾದಂತಹ ಒಂದೇ ಒಂದು ಸೋಪಾನ ಮೆಟ್ಟಿಲು ಯಾವುದಂತೆ ಭಗವಂತನ ತಿಳುವಳಿಕೆ, ಜ್ಞಾನ, ಸ್ತೋತ್ರ ಇದೇ ನಮಗೆ ಬೇಕಾಗಿದೆ. ಅದಕ್ಕೆ ನಾಳೆ ಮೆಟ್ಟಿಲೋತ್ಸವ ಮಾಡುವಾಗ ಏನು ಮಾಡ್ತೀವಿ ನಾವು? ದೇವರ ಹಾಡುಗಳನ್ನು ಹೇಳ್ತಾ, ದೇವರ ಸ್ಮರಣೆಯನ್ನು ಮಾಡ್ತಾ ದೇವರ ಹತ್ತಿರ ಹೋಗ್ತೀವಿ. ನೀವು ಇಲ್ಲಿ ಆಗಲಿ ಇಂಡಿಯಾನಲ್ಲಿ ಆಗಲಿ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ಮೆಟ್ಟಿಲು ಭಗವಂತನ ದೇವಾಲಯಗಳಲ್ಲಿ ಅಪ್ಪ ವೆಂಕಪ್ಪ ಎಲ್ಲಿ 7 ಬೆಟ್ಟದ ಮೇಲೆ ಕೂತಿದ್ದಾನೆ, ಎಲ್ಲಿ ನೋಡಿದ್ರು ದೇವರು ಬೆಟ್ಟಗಳ ಮೇಲೆ ಕೂತಿದ್ದಾನೆ. ಯಾಕಪ್ಪ ಅಂದರೆ ನಾವು ಮೆಟ್ಟಿಲು ಹತ್ತಿ ದೇವರ ಹತ್ತಿರ ಹೋಗ್ತೀವಿ. ಅದಕ್ಕೆ ಅಲ್ಲಿ ಮೆಟ್ಟಿಲೋತ್ಸವ ಅಂತ ಅಲ್ಲಿ ಮಾಡ್ತಾರೆ, ಇಲ್ಲಿ ನಾವು ಮೆಟ್ಟಿಲೋತ್ಸವ ಅಂತ ಮಾಡ್ತಾ ಇದ್ದೀವಿ. ಮೆಟ್ಟಿಲು ಹತ್ತಿ ಮೇಲಕ್ಕೆ ಹೋಗುವುದು. ದೇವಾಲಯಕ್ಕೆ ಮೆಟ್ಟಿಲು ಹತ್ತಿ ಮೇಲಕ್ಕೆ ಹೋಗುವಾಗ ಒಂದೊಂದು ಹೆಜ್ಜೆಯಲ್ಲಿ ಕೂಡ ಒಂದೊಂದು ಸ್ಟೆಪ್ ಮೇಲಕ್ಕೆ ಹಾಕಿದಾಗ ಭಗವಂತನ ಒಂದು ಹೆಸರನ್ನು ಹೇಳುವುದು, ಒಂದು ಹಾಡನ್ನು ಹೇಳುವುದು, ನಾಮಸ್ಮರಣೆ ಮಾಡುವುದು. ಭಗವಂತನನ್ನು ಸ್ಮರಣೆ ಮಾಡ್ತಾ ಹೋದರೆ ಅದರ ಮೂಲಕವಾಗಿ ಏನಾಗುತ್ತೆ? ನಮ್ಮ ಮನಸ್ಸಿನಲ್ಲಿ ಕೂಡ ಒಳ್ಳೆ ಕಾರ್ಯಗಳು ಮಾಡಬೇಕು ಅನ್ನುವ ಚಿಂತನೆಗಳು ದೃಢವಾಗ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ಕೆಟ್ಟ ಕಾರ್ಯಗಳು ಮಾಡಬಾರದು. ಆಸುರಿ ಸಂಪತ್ತು ಅಂತ ಕೃಷ್ಣ ಅದನ್ನು ತಿಳಿಸಿಕೊಟ್ಟಾನೆ. ದೈವಿ ಸಂಪತ್ತು ಹೇಳಿದಾಗ ಆಸುರಿ ಸಂಪತ್ತು ಯಾರನ್ನು ಮೋಸ ಮಾಡುವುದು, ತೊಡೆಯುವುದು, ಬಡಿಯುವುದು, ಬೇರೆಯವರಿಗೆ ತಂಟ ಕೊಡುವುದು, ಇತ್ಯಾದಿ ಪಾಪ ಕಾರ್ಯಗಳು ಮಾಡಿದರೆ ಅದರ ಮೂಲಕವಾಗಿ ದೇವರು ನಮಗೆ ದುಃಖವನ್ನು ಕೊಡ್ತಾನೆ. ಅಂತಹ ಪಾಪದ ಕಡೆ ಚಿಂತನೆ ಹೋಗದೇ ಮಾಡುವುದು
ಅದು ಮುಖ್ಯವಾದ ಅಂಶವೇ ಆಗಿದೆ. ಈ ವಿಧವಾಗಿ ಸತ್ಕಾರ್ಯಗಳಲ್ಲಿ ತೊಡಗಿಸುವುದು, ದುಷ್ಕಾರ್ಯಗಳಿಂದ ವಿಮುಖರನ್ನು ಮಾಡುವುದು, ಈ ಎರಡೂ ಕೂಡ ಮೆಟ್ಟಿಲೋತ್ಸವದ ಎರಡು ಮುಖಗಳಾಗಿವೆ. ಸೊ ಈ ಚಿಂತನೆಯನ್ನು ಬಲ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಈ ಮೆಟ್ಟಿಲೋತ್ಸವ ಅನ್ನುವುದು ಇಲ್ಲಿ ಅದು ಒಂದು ಸಿಂಬಾಲಿಕ್ ಮಾತ್ರ ಅಲ್ಲ, ಅದು ಸಾಧನಾಯುತವಾದಂತಹ ಒಂದು ಬಿಗ್ ಉಪಕರಣ, ದೊಡ್ಡ ಟೂಲ್ ಇದ್ದಂತೆ. ಸೊ ಇದನ್ನು ಸದ್ವಿನಿಯೋಗಪಡಿಸೋಬೇಕಂತ ಹೇಳಿ ನೀವೆಲ್ಲರೂ ಇಲ್ಲಿ ಬಂದಿದ್ದು ಬಹಳ ಸಂತೋಷವಾಗಿದೆ. ನಾವು ಇಲ್ಲಿ ಇದ್ದಷ್ಟು ಹೊತ್ತು ಕೂಡ ಆ ಭಗವಂತನ ಆ ಚಿಂತನೆಯಲ್ಲಿ ಮನಸ್ಸು ಆದಷ್ಟು ಇಡುವುದಕ್ಕಾಗಿ ಪೂಜಾದಿಗಳು ನಡೆಯುವುದು ಮಾತ್ರವಲ್ಲದೆ ನಾರ್ಮಲ್ಲಾಗಿ ಮೆಟ್ಟೋತ್ಸವದಲ್ಲಿ ಎಲ್ಲರೂ ಸ್ವಲ್ಪ ದಾರಿ ನೋಡೋದು ಏನಂತ ಹೇಳಿದರೆ ರಾತ್ರಿ ಡಿಸ್ಕಷನ್ಸ್ ನಡೆಯುತ್ತೆ. ಬೇಕಾದಷ್ಟು ನಾವೆಲ್ಲ ಎಲ್ಲ ಆದಮೇಲೆ ಕೂತ್ಕೊಂಡು ರಾತ್ರಿ ಜನಗಳು ಅವರವರ ಶಕ್ತ್ಯಾನುಸಾರವಾಗಿ ಕೂತ್ಕೊಂಡು ಬೇಕಾದಷ್ಟು ಶಾಸ್ತ್ರೋಕ್ತಿಗಳು ನಡೆಯುತ್ತೆ. ಪ್ರಶ್ನೆಗಳು ಯಾರಿಗಾದ್ರೂ ಇರ್ಬೋದು, ಆ ಪ್ರಶ್ನೆಗಳಿಗೆ ಬಂದು ಮುಂದಿಟ್ಟರೆ ಅದರ ಸಮಾಧಾನಗಳು ಅದಕ್ಕೂ ಸಿಗುತ್ತೆ. ಅಷ್ಟೇ ಅಲ್ಲದೆ ಮುಂದೆ ನಾವು ಈ ಸತ್ಸಂಗದಲ್ಲಿ ಇನ್ನೂ ಕೂಡ ಮನಸ್ಸನ್ನು ನಿಲ್ಲಿಸತಕ್ಕ ಬೇಕಾದಂತಹ ಒಂದು ಮನಸ್ಸಿನ ಆ ದೃಢ ಚಿಂತನೆ ಅಳವಡಿಸ್ಕೊಳ್ಳೋದಕ್ಕೆ ಇಲ್ಲಿ ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನುವ ಕಾರಣದಿಂದ ಈ ಮೆಟ್ಟಿಲೋತ್ಸವ ನಡೆಸ್ತಾ ಇದ್ದಾರೆ. ಇಂತಹ ಈ ಮೆಟ್ಟಿಲೋತ್ಸವ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗಳನ್ನು ಕೇಳಬಹುದು, ಆ ಸಮಾಧಾನಗಳು ಸಿಗುತ್ತೆ, ಶಾಸ್ತ್ರಚರ್ಚೆ ಮಾಡಬಹುದು. ಯಾವುದಾದರೂ ಸ್ಪೆಸಿಫಿಕ್ ಟಾಪಿಕ್ ಬೇಕಂದರೆ ಅದರ ಬಗ್ಗೆ ನಾವು ಎಲ್ಲೆಲ್ಲಿ ಅವಕಾಶ ಸಿಕ್ಕಿದರೆ ಅಲ್ಲೆಲ್ಲಿ ಆ ಅವಕಾಶವನ್ನು ಸದ್ವಿನಿಯೋಗಪಡಿಸಿಕೊಂಡು ನಾವು ಜ್ಞಾನ ಕಾರ್ಯವನ್ನು ನಡೆಸೋಣ ಅಂಥೇಳಿ ಎಲ್ಲರಿಗೂ ಎರಡು ಮಾತುಗಳನ್ನು ತಿಳಿಸುತ್ತಾ ತ್ರಿಕಥಾಮೃತಸಾರದ ವಿಷಯವನ್ನು ಮುಂದುವರಿಸ್ತಾರೆ. ಅದಾದಮೇಲೆ ನಾವು ದೇವರ ಪೂಜೆ ಇರುತ್ತೆ, ಆವಾಗಲೂ ಕೂಡ ಸ್ವಲ್ಪ ಶಾಸ್ತ್ರದಿಂದ ಆವಾಗಲೂ ಸ್ವಲ್ಪ ಮಾಡೋಣ. ಅಷ್ಟುವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸೇಂದ್ರಿಯರ್ವ ಅಧ್ಯಾತ್ಮನಾವ ಅನಸು ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ. ಕೃಷ್ಣಾರ್ಪಣಮಸ್ತು. ಚಾಂಟಿಂಗ್ ಇವಾಗ ಹರಿಕಥಾಮೃತ ಚಾಂಟಿಂಗ್ ಮಾಡಬೇಕು. ಹೌದು. Can you just give us like ಮಾಡಿಬಿಟ್ಟು ಮುಗಿತು. Yes, we will. We will join. She has to wait 5 minutes. How? 2 minutes. Yeah. ಓಕೆ, ಬಾದಾಮಿ ಹಾಲ್ ಬಂದಿರ್ತೀನಿ. Class ಎಲ್ಲ ಬಂದು ಕೂತ್ಕೊಳ್ಳಿ. ಗುರುಗಳ ಕರ್ಮದಿಂದ ಪಂಚುಕೇಳುವೆ ಪರಮಭಗದ ಭಕ್ತರಿಗನಾದರಿಗಿರುವುದು ಶ್ರೀರಾಣಿಕರ ಕಮಲಪೂಜಿತ ಚಾರಣ ಸರೋದರ ಸಮೀರವಾಣಿ ಕಣೀಂದ್ರ ತೀಂದ್ರ ಭಗೇಂದ್ರ ಮುಖ ನೀರಜವಾಣೋದಯ ಸ್ಥಿತಿ ಕಾರಣ ಕೈವಲ್ಯರಾಯ ನಾರಸಿಂಹನಿಗೆ ಜಗದ್ಗಣತಿ ವಿಮಲ ಗುಣರೂಪಗಳನಾಲೋಚನತಿ ಭಾರತ ನಿಯಮತಿಗಳ ದಿಕ್ಕಣಿಸಿತಿಯ ವಿಶೇಷಗಳ ಬಗೆಬಗೆಯನ್ನು ತನವತಾನುತಮಿ ಹರುಷದಿಂ ಪೊಗಳಿ ದಿಕ್ಕು ಭಕ್ತಿ ಗುಣಾನಿ ಮಹಾಲಕ್ಷ್ಮಿ ಸಂತೈಸಲಂತಿನವು ದೇವಿಯ ಋತುಗಣಧರಸಿ ಸತ್ವ ಪ್ರಚುರವಾಣಿ ಮುಖ ಸರೋಜಿನ ಶೇಷ ಶಶಾಂಕ ದಳಶೇಖರ ಕದನ ಕದಗ ಗುರುವೆ ತ್ವಚ್ಚರಣಗಳಿಗೆ ವಂದಿಸುವೆ ಪಾಲಿಸುವುದು ಸನ್ಮತಿಯ 6,3,1,000,3,2 ಜಪಗಳ 3 ವಿರಜೀವರಳ ಗಬ್ಜಜ ಕಲ್ಪ ಪರ್ಯಂತ ಚಿತ್ತಾತ್ಮರಿಗೆ ಸುಖ ಸಂಸಾರ ನಿಶ್ಚಳಿ ಫಲಮಜನರಿಗ ಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ ರಾಣಿ ಅತಿರೋಧ ವಿಮಲ ವಿಜ್ಞಾನಿ ನಿಗಮ ಸತತಿಗಳಿಗ ವಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನಟಿಸಿ ಬೇಡುವೆ ಜನನಿಲ ಭೂಮಿ ಪತಿಯ ಗುಣಗಳ ತುತಿ ಉದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮತ್ತದನ ಸದನದಲ್ಲಿ ರಮಣ ಪ್ರತ್ಯುನ್ನನಂದನೆ ಸತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸಿತಿಹ ಮಾರುತನ ನಿಜ ಪತ್ನಿ ಸತತ ಹಳಿಯಲ್ಲಿ ಗುರುಗಳಲ್ಲಿ ಸಪ್ತತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಕರುಣದಲ್ಲಿ ವೇದ ಪೀಠ
ವಿದೂರ ಆದ ನಾರಿ ಕಾರಣವಾದರಾಯಣ ಪಾಲಿಸತ್ರಾಣ ಮಣಿಮಂತ ಮೊದಲಾದ ದುರಾತ್ಮರು ಒಂದರಿಗ ವಿಂಶತಿ ಕುಭಾಷ್ಯವ ರಚಿಸಿ ನಡುಮಣಿ ಎಂಬ ಬ್ರಾಹ್ಮಣನ ಸತಿಯ ಜಡರುಗಳ ಬದಲಿಸಿ ಭಾರತಿ ವಿಧಾನದಿ ಚತುರದಶ ಲೋಕದಲ್ಲಿ ಮೇದ ಪ್ರತಿಮೆ ವಂದಿಸುವೆ ಆತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿರುಗಳನ್ನು ಬೇಳ್ದ ಭಾವಿ ಬಿರಿಂಚಿ ಎನಿಪಾನಂದ ತೀರ್ಥರ ನೆನೆವೆನನು ದಿನವೂ ಇಂಚಿತನಯವು ಮಾ ಮನೋಹರವು ಪ್ರದೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತಂಸ ಕೈಲಾಸ ಮಂದಿರ ಸೋಮ ಸೂರ್ಯ ನಲ ವಿಲೋಚನ ಕಾಮಿಕ ಪ್ರದಕರ್ಪಿಸಮಗೆ ಸದಾ ಸುಮಂಗಳವ ಹಿಂದೆ ನೀನಾಲ್ವತ್ತು ಕಲ್ಪ ಸಮೀರನರಿ ಶಿಷ್ಯತ್ವಣಿಸೈಲಾಗಮೋದಿ ಜಲದಿಯೊಳು ಹತ್ತು ಕಲ್ಪದಿ ತಪವೈದಾದಿತ್ಯರೊಳಗುತ್ತಮನೆ ಶ್ರೀ ಪುರುಷೋತ್ತಮನ ಪರ್ಯಂತ ಪದವೈದಿದೆಯೋ ಮಹದೇವ ಋಷಿಗಳಿಗೆ ಪ್ರಚಿತ್ತರಿ ಬಿಡುಗಳಿಗೆ ದಂತರ್ವರ್ಷಿಗಳಿಗೆ ಆ ಕಮಲನಾಭಾದಿಯತಿಗಳ ನೀಕತಾ ನಮಿಸುವೆ ಬಿಡದೆ ಮಾಪಡತ್ರನದಾಸವರ್ಗಕ್ಕೆ ನಮಿಪೆ ನನವರತ ಸುಮನ ತೊಡಗನలను ಅನಡೆಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರಲೇ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ ಪರಮ ಭಗವತ್ ಭಕ್ತರಿದನಾದರದಿ ಬೇಡುವುದು ತದಾ ಕಾರ್ಯ ಪ್ರಳಯ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಂತ ಇದೆ. ಇದು ಇನ್ನೊಂದು ರೀತಿಯಿಂದನೂ ಓದ್ಬೋದು. ಹೇಗೆ ಅಂದರೆ ಹರಿಕಥಾಮೃತ ಸಾರ ಗುರುಗಳ ಅಂದರೆ ಹರಿಕಥಾಮೃತ ಅಂತ ತಗೊಂಡು ಆಮೇಲೆ ಸಾರ ಎಂಬುದನ್ನು ಗುರುಗಳಿಗೆ ಅಬ್ಜೆಕ್ಟಿವ್ ಆಗಿ ತಗೊಳ್ಳೋದು. ಇದು ಏನು ಸಾರ ಗುರುಗಳು ಅಂದರೆ ಏನು ಅಂದರೆ ಹರಿಕಥಾಮೃತ ಸಾರ ನಾವು ಹೇಳ್ತೀವಿ, ಉಪನಿಷತ್ಗಳ ಸಾರ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಸಾರ ಬೇಕಾಗಿಲ್ಲ. ಹರಿಕಥಾಮೃತ ಸಾರ ಅಂದರೆ ಹರಿಕಥಾಮೃತ ಅಂದರೆ ಉಪನಿಷತ್ತಲ್ಲಿ ಕೇಳಿರುವಂಥ ಹರಿಯ ಬಗ್ಗೆ. ಅದನ್ನು ಹೇಗೆ ತಿಳ್ಕೋಬೇಕು ನಾವು ಅಂದರೆ ಸಾರ ಗುರುಗಳಿಂದ ತಿಳ್ಕೋಬೇಕು ಅಂತ. ಏನಿದು ಸಾರ ಗುರುಗಳು ಅಂದರೆ ಆ ಒಂದು ಉಪನಿಷತ್ತನ್ನ ಗೊತ್ತಿರುವಂಥ ತಿಳಿದಿರುವಂಥ ಗುರುಗಳು ಅಂತ ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಏನಾಗುತ್ತೆ ಅಂದರೆ ಇದನ್ನ ತಿಳಿದು ಗುರುಮುಖವಾಗಿ ತಿಳಿದು ಯಾರು ಅನುಭವಕ್ಕೆ ಇಟ್ಟಿದ್ದಾರೆ, ಯಾರ ಅನುಭವದಿಂದ ದೇವರನ್ನ ಕಂಡಿದ್ದಾರೋ ಅವರ ಮಾತುಗಳ ಮೂಲಕವಾಗಿ ಅವರ ಕರುಣದಿಂದ ತಿಳ್ಕೋಬೇಕು ಅಂತ. ಇದು ಹೇಗೆ ಅಂದರೆ ಇವರೇ ಹೇಳ್ತಾರೆ, ಹೇಳುವಾಗ ಹೇಳ್ತಾರೆ, ವೇದಶಾಸ್ತ್ರ ಪುರಾಣಗಳ ಓದಿ ಕೇಳಿದರೇನು ಅಂತ ಹೇಳ್ತಾರೆ. ಆವ ತೀರ್ಥಕ್ಕೆ ಹೋದರೆ ಏನು ಮತ್ತು ಆವ ಕ್ಷೇತ್ರವನ್ನು ಹೋದರೆ ಏನು, ಆವ ತೀರ್ಥದಲ್ಲಿ ಮುಳುಗರೇನು ಅಂತ ಕೇಳ್ತಾರೆ. ಅಂದರೆ ಏನು, ತೀರ್ಥಕ್ಕೆ ಹೋಗಬಾರ್ದು ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಅಲ್ಲಿ ತಾತ್ಪರ್ಯ ಇಲ್ಲ. ಯಾಕೆಂದರೆ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಅಂದರೆ ದಾಸರು ಏನು ಹೇಳ್ತಾರೆ ಅಂದರೆ ಕ್ಷೇತ್ರಕ್ಕೆ ಹೋಗೋದು, ತೀರ್ಥದಲ್ಲಿ ಮುಳುಗೋದು, ವೇದ ಶಾಸ್ತ್ರ ಪುರಾಣಗಳನ್ನು ಕಲಿಯೋದು ಅಲ್ಲೇ ನಿಲ್ಲಬಾರದು. ನಾವು ಏನು ಕಲಿತೀವೋ ಅದನ್ನು ನಮ್ಮ ಅನುಭವದಲ್ಲಿ ನಿತ್ಯ ಅನುಷ್ಠಾನದಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತ ಹೇಳುವಾಗ ನಾವು ಇವಾಗ ಮಂಗಳಾಚರಣ ಸಂಧಿಯಲ್ಲಿ ನೋಡಿದ್ದೀವಿ. ಮಂಗಳಾಚರಣ ಸಂಧಿಯಲ್ಲಿ ಏನು ನೋಡಿದ್ದೀವಿ ಅಂದರೆ ಅನೇಕ ಪದ್ಯಗಳು ಬಂದಿರ್ತಾರೆ. ಅಲ್ಲಿ ಒಂದು ಪದ್ಯ ಬಂದು ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚಮುಖ ದೈವಕ ಬರುವಾಗ
ಮಧ್ವಾಚಾರ್ಯರ ಕೊಡುಗೆ ಏನು ಅಂದರೆ ವೇದಗಳ ಮೂಲಕವಾಗ ನಾರಾಯಣನ ತಿಳ್ಕೋಬೇಕು. ಆ ವೇದಗಳಿಗೆ ಅಪಾರ್ಥ ಮಾಡಿದಾಗೆ ವೇದಗಳನ್ನು ನಿರ್ಣಯ ಹೇಗೆ ಮಾಡೋದು ಎಂಬುದನ್ನು ಸೂತ್ರಗಳು ಬ್ರಹ್ಮಸೂತ್ರಗಳನ್ನು ವೇದವ್ಯಾಸರು ರಚನೆ ಮಾಡಿದ್ದಾರೆ. ಈ ಬ್ರಹ್ಮಸೂತ್ರಗಳಿಗೇನೆ ಅಪಾರ್ಥವನ್ನು ಕೊಟ್ಟಿದ್ದಾಗ ಸಾಕ್ಷಾತ್ತಾಗೆ ಮಧ್ವಾಚಾರ್ಯರೇ ಬಂದು ಅವತಾರ ಮಾಡಿ ಅದನ್ನು ಹೇಗೆ ಅರ್ಥ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಕೊಡುವಾಗ ಅದಕ್ಕೆ ಮಂಗಳಾಚರಣೆ ಸಂಧಿಯಲ್ಲಿ ಮುಖ್ಯವಾಗಿ ನಾವು ಮಧ್ವಾಚಾರ್ಯರನ್ನ ಹುಟ್ಟಿದ್ದು ಅವರು ಹುಟ್ಟಿ ಅವತಾರ ಮಾಡಿದ್ದಾರೆ ಅನ್ನೋದನ್ನು ತಿಳಿಸಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ 9th ಪದ್ಯದಲ್ಲಿ ಹೇಳ್ತಾರೆ, ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಅಂದ್ರೆ ಏನು? ಪಂಚಭೇದಾತ್ಮಕ ಪ್ರಪಂಚಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಪಂಚಭೇದಾತ್ಮಕ ಪ್ರಪಂಚ ಅಂಬೋದನ್ನೇ ಪಂಚ ಪ್ರಕೃಷ್ಟ ಭೇದಗಳಿಂದ ಆಗಿದೆ. ಈ ಪ್ರಪಂಚ ಅಂಬೋದಕ್ಕೆ ಭೇದ ಪಂಚಕ ಅಂತ ಹೇಳ್ತಾರೆ. ಅಂದ್ರೆ ಭೇದದಿಂದ ಆಗಿದೆ. ಏನು ಭೇದ? ಹೇಗೆ ತಿಳ್ಕೋಬೇಕು ದೇವರನ್ನ ಅಂದ್ರೆ ಫಸ್ಟ್ ಹೇಳ್ತಾರೆ, ದೇವರನ್ನ ಸರ್ವೋತ್ತಮ ಅಂತ ತಿಳ್ಕೋಬೇಕು. ದೇವರು ಸರ್ವೋತ್ತಮ, ಉಳಿದುದೆಲ್ಲ ಅಸ್ವತಂತ್ರ, ಎರಡೇ ಇದೆ. ಈ ಅಸ್ವತಂತ್ರದಲ್ಲಿ ಅಗೇನ್ 2 ಡಿವಿಷನ್ಸ್ ಇದೆ. ಒಂದು ಜೀವಗಣ, ಇನ್ನೊಂದು ಜಡ. ಸೊ 3 ಆಯಿತು. ಒಂದು ಸ್ವತಂತ್ರ, ಇನ್ನೊಂದು ಅಸ್ವತಂತ್ರದಲ್ಲಿ ಒಂದು ಜೀವಗಣ, ಅಸ್ವತಂತ್ರ ಜೀವ, ಮತ್ತು ಇನ್ನೊಂದು ಬಂದು ಜಡ ವಸ್ತುಗಳು. ಸೊ ಈ 3ರಲ್ಲಿ ಇರುವಂಥ ಭೇದ 5 ಆಗುತ್ತೆ. ಇದನ್ನ 5ಅನ್ನ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. 5ಅನ್ನ ಎಲ್ಲಿ ತಿಳ್ಕೋಬೇಕು? ನಾವು ಹೇಗೆ ತಿಳ್ಕೋಬೇಕು? ಸುಮ್ಮನೆ ನಾವು ವೇದ ಪುರಾಣಗಳು ಇದನ್ನ ಓದಿ ತಿಳ್ಕೊಂಡ್ರೆ ಆಗತ್ತಾ ಅಂದ್ರೆ ಇಲ್ಲ. ಇದನ್ನ ನಾವು ದಿನಾಗಲೂ ನಮ್ಮ ಅನುಸಂಧಾನದಲ್ಲಿ ಇಟ್ಕೋಬೇಕು. ಹೇಗೆ ಅನುಸಂಧಾನ ಇದನ್ನ ಮಾಡೋದು ಅಂದ್ರೆ, ಈ ಪ್ರಪಂಚ ಮಾತ್ರ ಆಚಾರ್ಯ ಹೇಳ್ತಾರೆ, ಈ ಪ್ರಪಂಚ ಮಾತ್ರ ಪಂಚಭೇದಯುಕ್ತವಾಗಿಲ್ಲ. ನಾವು ನಮ್ಮಲ್ಲಿನೂ ಈ ಬ್ರಹ್ಮಾಂಡದ ಒಂದು ಮೈಕ್ರೋಫಾರ್ಮೆಸ್, ಈ ಪಿಂಡಾಂಡ ಅಂತ ಇದು ಪಂಚಭೇದದಿಂದಲೇ ಆಗಿದೆ ಅಂತ ಹೇಳ್ತಾರೆ. ಏನಿಲ್ಲಿ ಪಂಚಭೇದ ಅಂದ್ರೆ, ಈ ಒಂದು ಬ್ರಹ್ಮಾಂಡ ಆಗಲಿ ಈ ಪಿಂಡಾಂಡ ಆಗಲಿ ಎರಡಕ್ಕೇನೋ ಮೂಲ ದ್ರವ್ಯಗಳು ಅಂತ ನಾವು ತಗೊಂಡಾಗ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇದೇ ಮೂಲ ದ್ರವ್ಯಗಳು. ಇದು ಮೂಲಕವಾಗ ಆಗಿದೆ. ಸೊ ಇಲ್ಲಿ ಮಣ್ಣು ನೀರಿಗೆ ವ್ಯತ್ಯಾಸ ಇದೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಒಂದೊಂದು ಬೇರೆ ಬೇರೆ, ಎಲ್ಲವೂ ಜಡಗಳೇ, ಒಂದೊಂದು ಬೇರೆ ಬೇರೆ ಇದೆ. ಈ ಜಡಗಳಲ್ಲಿ ಏನಾಯ್ತು ಇವಾಗ ನಮ್ಮ ದೇಹದಲ್ಲೇ ಒಂದು ಜಡಕ್ಕೇನು ಇನ್ನೊಂದು ಜಡಕ್ಕೇನು ಭೇದ ಆಗಿದೆ. ಅದನ್ನು ನಾವು ತಿಳ್ಕೋಬೇಕು. ನಮ್ಮ ದೇಹದಲ್ಲಿ ಬರೀ ಜಡದಿಂದ ಯಾವ ಕೆಲಸವೂ ನಡೆಯೋದಿಲ್ಲ. ಒಂದು ಪ್ರವೃತ್ತಿ, ಒಂದು ಆಕ್ಷನ್, ಇನಿಷಿಯೇಟಿಂಗ್ ಆ್ಯನ್ ಆಕ್ಷನ್ ಅಂತ ಹೇಳ್ತೀವಿ. ಇದಾಗಬೇಕಂದ್ರೆ ಅಲ್ಲಿ ಚೇತನಗಳು ಇರಬೇಕು. ಆ ಚೇತನಗಳು ಈ ದೇಹದಲ್ಲಿ ಹೇಗಿದೆ ಅಂದರೆ, ದೇವತೆಗಳನ್ನು ದೇವರು ಇಟ್ಟಿದ್ದಾನೆ. ಒಂದೊಂದಲ್ಲಿನೂ ಒಂದು ಪಂಚ, ಈ ಒಂದು ಪೃಥ್ವಿ, ಅಪ್ಪು, ತೇಜ, ಆಕಾಶ, ವಾಯು, ಇದು ಒಂದೊಂದಲ್ಲಿನೂ ಆಯಾ ಕೆಲಸಗಳು ಆಗಬೇಕಂದ್ರೆ ಆಯಾ ದೇವತೆಗಳನ್ನು ಇಟ್ಟಿದ್ದಾನೆ. ಈ ದೇವತೆಗಳಿಗೇನು ಸ್ವತಂತ್ರ ಅಂಬೋದಿಲ್ಲ. ಅದಕ್ಕೆ ಸ್ವತಂತ್ರನಾದ ಭಗವಂತನು ಈ ದೇಹದಲ್ಲಿ ಇದ್ದಾನೆ. ನಾವು ಇದ್ದೀವಿ. ನಾವು ಅಂದ್ರೆ ಈ ಜೀವ, ಈ ಚೇತನ, ಇದು ನಮ್ಮ ದೇಹದಲ್ಲಿ ಇದೆ. ಸೊ ಏನಾಯಿತು, ನಾವು ಒಂದು ಯೂನಿಟ್ ಆಗಿ ತಗೋಬೇಕಂದ್ರೆ ಇಲ್ಲಿ ಜಡಗಳು ಇದೆ, ಅನೇಕ ಜಡಗಳು, 5 ಮೂಲತಃ ಮೂಲ ದ್ರವ್ಯಗಳು 5 ಇದೆ, ಜಡಗಳು ಇದೆ. ಒಂದೊಂದು ಜಡಕ್ಕೇನು ಭೇದ ಇದೆ. ಆಮೇಲೆ ಈ ಜಡಗಳನ್ನ ನಿಯಮನ ಮಾಡಲಿಕ್ಕೆ ದೇವತೆಗಳಿದ್ದಾರೆ. ಸೊ ಈ ದೇವತೆಗಳು ಈ ಜಡಕ್ಕಿಂತ ಮೇಲೆ. ಸೊ ಜೀವ ಜಡ ಭೇದನೂ ಬಂತು. ಆಮೇಲೆ ಜೀವ ಭೇದನೂ ಬಂತು. ಒಂದೊಂದು ದೇವತೆಗಳಿಗೇನೂ ಭೇದ ಇದೆ. ಒಬ್ಬೊಬ್ರು ಒಂದೊಂದು, ಅಥವಾ ನಾವು ಇದ್ದೀವಿ, ನಾವು ಒಂದು ಜೀವ, ಈ ಜೀವವು ಈ ದೇಹದಲ್ಲೇ ಇದೆ. ಸೊ ಜೀವ ಭೇದ ಬಂತು, ಜೀವ ಜಡ ಬಂತು, ಜೀವ ಜಡ ಭೇದ ಬಂತು, ಜಡ ಭೇದ ಬಂತು. ಮತ್ತು ಎಲ್ಲವನ್ನೂ ನಿಯಂತ್ರಣ ಮಾಡಬೇಕಂದ್ರೆ ಒಂದು ಸ್ವತಂತ್ರವಾದ ಒಂದು ಎಂಟಿಟಿ, ಅದನ್ನು ಈಶ್ವರ, ದೇವರು ಅಂತ ಕರಿತೀವಿ. ಸ್ವತಂತ್ರವಾದ ಒಂದು ಚೇತನ, ಅವನಿಗೇನು ಉಳಿದದ್ದಕ್ಕೇನು ಭೇದ ಇದೆ. ಸೊ ಹೀಗೆ ನಮ್ಮ ದೇಹ ಎಂಬುದೇ ಈ ಪಂಚಭೇದದಿಂದ ಈ ದೇಹವು ರಚನೆ ಆಗಿದೆ. ಇದನ್ನ ನಾವು ಎಲ್ಲ ಕಡೆನೂ ನೋಡಬೇಕು ಅಂತ. ಪೂಜೆ ಅಂದ್ರೇ ಅದೇ ಅರ್ಥ. ಪೂಜೆ ಅಂದ್ರೆ ಬರೀ ನಾವು ಅರಿಶಿನ, ಕುಂಕುಮ ತಟ್ಟೆಯಲ್ಲಿ ಇಟ್ಟುಕೊಂಡು ಸುಮ್ಮನೆ ಹಾಕೋದು ಪೂಜೆ ಅಲ್ಲ. ದೇವರು ಕೊಟ್ಟ ಈ ದೇಹ
ನಾವು ರಚನೆ ಮಾಡಿಲ್ಲ, ಈ ಪಂಚಭೂತಗಳನ್ನ ನಾವು ರಚನೆ ಮಾಡಿಲ್ಲ. ಇದನ್ನ ಕೆಲಸ ಮಾಡಲಿಕ್ಕೆ ದೇವತೆಗಳನ್ನು ನಾವು ಬಂದು ಕರೆದು ಮಾಡಿ ನಮ್ಮ ಮೂಲಕವಾದ ಪ್ರೇರಣೆ ಕೊಟ್ಟು ಮಾಡಿಸಿ ಅಂತ ನಾವು ಹೇಳಿಲ್ಲ. ಎಲ್ಲವೂ ಇದೆ, ಇದ್ರ ಜೊತೆಯಲ್ಲಿ ಜೀವ ಸೇರ್ಕೊಂಡಿದ್ದ. ಜೀವ ಇಸ್ ಜಸ್ಟ್ ಟೈನಿ ಒನ್, ಇದು ಸೇರ್ಕೊಂಡಿದೆ. ಸೊ ಈ ದೇಹ ಎಂಬುದು ದೇವರು ಕೊಟ್ಟ ದೇಹ. ದೇವರು ಕೊಟ್ಟ ದೇಹ ಎಂಬುದರಿಂದ ದೇವರ ಅಧೀನವಾದ ದೇಹ. ಈ ದೇಹ ಪ್ರತಿ ನಮ್ಮ ಅನುಭವದಲ್ಲೇ ಬರುತ್ತೆ. ಇದು ನಮ್ಮ ಇಷ್ಟ ಪ್ರಕಾರ ಆಗೋದೇ ಇಲ್ಲ. ಒಂದು ಕನಸು ಅಂತ ತಗೊಂಡನು, ಆ ಕನಸು ಹೇಗೆ ಬರಬೇಕು ಎಂಬುದು ನಮ್ಮ ಕೈಲಿಲ್ಲ. ನಮ್ಮ ದೇಹದಲ್ಲಿ ಏನಿದೆ ಎಂಬುದು ನಮಗೆ ಗೊತ್ತಾಗೋದಿಲ್ಲ. ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಏನಿದೆ ಅಂತ ತಿಳ್ಕೊಳ್ಳೋಕೆ. ಸೊ ಹೀಗಿರುವಾಗ ಈ ಭಗವಂತನದೇ ಇದು, ಭಗವಂತ ಕೊಟ್ಟ ದೇಹ ಈ ಭಗವಂತನ ಅಧೀನವಾಗಿದೆ. ಎಲ್ಲವೂ ಭಗವಂತನ ಅಧೀನವಾಗಿ ಇದೆ ಅಂತ ತಿಳ್ಕೊಂಡ ಮೇಲೆ ಆವಾಗ ಏನಾಗುತ್ತೆ, ಇದು ನನ್ನದಲ್ಲ, ಐ ಆಮ್ ನಾಟ್ ದ ಓನರ್ ಆಫ್ ದಿಸ್ ಬಾಡಿ ಅಂಬೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಚಿಂತನೆಗಳು ಬಂದಾಗಲೂ ಐ ಆಮ್ ನಾಟ್ ಡೂಯಿಂಗ್ ಇಟ್, ದೇವರ ಪ್ರೇರಣೆಯಿಂದ ಆಗತ್ತೆ. ಸೊ ಹೀಗೆ ನಾವು ತಿಳ್ಕೊಂಡಾಗ ನಾನು ನನ್ನದು ಅಂಬೋ ಒಂದು ಭಾವನೆ ಹೋಗುತ್ತೆ. ನಾವು ಮಾಡುವಂಥ ಕೆಲಸಗಳಲ್ಲಿ ನಾನು ನನ್ನದು ಅಂಬೋ ಭಾವನೆಯನ್ನು ಬಿಡಬೇಕು. ಯಾಕೆ ಬಿಡಬೇಕು ಅಂದರೆ, ಇಷ್ಟು ನೋಡಿದಾಗೆ ನಾವು ನಮ್ಮದು ಅಂದರೆ ನಮ್ಮನ್ನು ಪ್ರೇರಣೆ ಮಾಡಿ ನಮಗೆ ಶಕ್ತಿ ಕೊಟ್ಟು ಮಾಡಿಸೋರು ದೇವತೆಗಳೇ ಇದ್ದಾರೆ. ಈ ಜಡದ ಸಹಕಾರ ತಗೊಂಡು, ಜಡಗಳು ಒಂದು ಟೂಲ್ ಥರ, ಇದನ್ನು ಸಹಕಾರ ತಗೊಳ್ತಾ ಇದ್ದೀವಿ, ಯಾವುದು ನಮ್ಮದಲ್ಲ ಅಂಬೋದಾಗತ್ತೆ. ಸೊ ಹೀಗೆ ದೇವರು ಕೊಟ್ಟ ದೇಹ, ದೇವರ ಅಧೀನವಾಗಿ ಇರುವಂಥ ಈ ಚೇತನ, ಇದನ್ನು ನಾವು ಎಲ್ಲ ಕಡೆಯಿಂದ ನಮ್ಮನ್ನು ಮಾತ್ರ ದೇವರು ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನೂ ದೇವರು ಸೃಷ್ಟಿ ಮಾಡಿದ್ದಾನೆ. ಈ ಪ್ರಪಂಚವನ್ನೂ ಸೃಷ್ಟಿ ಮಾಡಿದ್ದಾನೆ, ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿನೂ ಅವನನ್ನು ನೋಡೋದು, ಇದನ್ನು ನೋಡೋದೇ ಇದು ಪೂಜೆ ಅಂತ. ಆ ಒಂದು ಯಥಾರ್ಥ ಜ್ಞಾನ ದೇವರು ಮಾಡಿದ್ದು, ಇದನ್ನು ತಿಳ್ಕೊಂಡಾಗೆ ನಮಗೆ ಅವನ ಅನುಗ್ರಹ ಸಿಕ್ಕತ್ತೆ. ಯಾಕೆ ಅನುಗ್ರಹ ಸಿಕ್ಕತ್ತೆ ಅಂದರೆ ವಸ್ತುಸ್ಥಿತಿ ಅಂತೀವಿ. ಈ ಒಂದು ನಮ್ಮ ಸ್ಕೂಲಿನೂ ಒಂದು ಮ್ಯಾಥಮೆಟಿಕ್ಸ್ ಏನಾದರೂ ಟೆಸ್ಟ್ ಇದ್ರೆ 2+2 4 ಅಂತ ನಾವು ಬರೆದ್ರೆ ಟೀಚರ್ ರೈಟ್ ಅಂತ ಮಾಡ್ತಾನೆ, ಪಾಸ್ ಮಾಡ್ತಾನೆ. ಹಾಗೇನೆ ವಸ್ತುಸ್ಥಿತಿಯನ್ನು ನಾವು ತಿಳ್ಕೊಂಡ್ರೆ ನಮ್ಮ ಅಧೀನತ್ವದ, ಭಗವಂತನ ಅಧೀನವಾಗಿದ್ದೀವಿ, ಭಗವಂತ ಕೊಟ್ಟದ್ದು. ಹೀಗೆ ನಾವು ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ, ನಮ್ಮನ್ನ ಬಂಧನದಲ್ಲಿ ಹಾಕಿದ ಆ ಭಗವಂತ ನಮ್ಮ ಬಂಧನದಿಂದ ನಮ್ಮನ್ನ ಬಿಡಿಸ್ತಾನೆ. ಇದಕ್ಕೆ ನಾವು ತಿಳ್ಕೋಬೇಕು. ಸೊ ಪೂಜೆ ಮಾಡುವಾಗ ಏನು ಮಾಡೋದು, ದಿನಾಗ್ಲೂ ನಮಗೆ ಬರುವಂಥ ಪ್ರಶ್ನೆ ಇದೆ. ಸೊ ಪೂಜೆ ಅಂತ ಏನು ಮಾಡಬೇಕು ನಾವು ಅಂದರೆ, ನಮ್ಮಲ್ಲಿ ಯಾಕೆ ಈ ಪಂಚಭೇದವನ್ನು ತಿಳ್ಕೊಂಡಿದ್ದೀವೋ, ನಮ್ಮ ಮುಂದೆ ಇರುವಂಥ ವಸ್ತು, ನಮ್ಮ ಮುಂದೆ ಏನು ವರಲಕ್ಷ್ಮಿ ಪೂಜೆ ಮಾಡ್ತೀವೋ, ಗೌರಿ ಪೂಜೆ, ಗಣಪತಿ ಪೂಜೆ, ಕೃಷ್ಣನ ಪೂಜೆ, ಮೆಟ್ಲೋತ್ಸವ, ಅಲ್ಲಿಗೆ ಹೋಗಿ ದೇವರನ್ನು ನೋಡುವಾಗ ಏನು ತಿಳ್ಕೊಳ್ಳೋದು ಅಂದರೆ, ಅಲ್ಲಿ ಪಂಚಭೇದವನ್ನು ನೋಡಬೇಕು. ಬರೀ ನಾವು ಪಂಚಭೇದ ತಾರತಮ್ಯ ಅಂತ ಬಾಯಿಂದ ಹೇಳೋದಲ್ಲ, ಅನುಭವಕ್ಕೆ ತಂದುಕೋ. ಸಕಲ ಸಾಧನೆಗಳೊಳಗೆ ಇದೇ ಮುಖ್ಯ ಅಂತ ಹೇಳ್ತಾರೆ. ಮುಖ್ಯ ಏನು ಅಂದರೆ, ನಾವು ಅನುಭವದಲ್ಲಿ ಇಟ್ಕೋಬೇಕು. ನಮ್ಮ ಲೌಕಿಕದಲ್ಲಿನೂ ಹಾಗೆ ಆಗುತ್ತೆ ನೋಡಿ. ನಮಗೆ ಅಡುಗೆ ಬರುತ್ತೆ, ನಮ್ಗೆ ಹೇಗೆ ರೆಸಿಪಿ, ಒಳ್ಳೆ ರೆಸಿಪಿ ಎಲ್ಲ ನಮಗೆ ಗೊತ್ತಿದೆ, ರೆಸಿಪಿ ಏನು ಸ್ಟೆಪ್ಸ್ ಗೊತ್ತಿದೆ, ಹೇಗೆ ಮಾಡಬೇಕು ಅಂತ ಗೊತ್ತಿದೆ, ಸಾಕಾಗೋದಿಲ್ಲ. ರೆಸಿಪಿಯನ್ನು ತಗೊಂಡು ಹೋಗಿ ಅಡುಗೆ ಮನೆಗೆ ಹೋಗಿ ಅದನ್ನು ಮಾಡಬೇಕು. ಮಾಡಿದ್ರೂ ಅಲ್ಲಿ ಎಂಡ್ ಆಗೋದಿಲ್ಲ. ಅದನ್ನು ನಾವು ತಗೋಬೇಕು, ನಾವು ಊಟ ಮಾಡಬೇಕು. ಇಷ್ಟು ಮಾಡಿದ್ರೇ ಅದು ಅನುಭವಕ್ಕೆ ಬರುತ್ತೆ. ಅನುಭವಕ್ಕೆ ಬಂದ ಮೇಲೆ ಯಾರು ಏನು ಹೇಳಿದ್ರೂ ನಾವು ಒಪ್ಪೋದಿಲ್ಲ. ಬಿಕಾಸ್ ಅನುಭವ ಆಗ್ಬಿಡುತ್ತೆ. ಒಂದು ಬಾಳೆಹಣ್ಣು ಅಂದರೆ ಬಾಳೆಹಣ್ಣು ಹೀಗಿದೆ ಹಾಗಿದೆ ಅಂತ ಎಷ್ಟೇ ಹೇಳಿದ್ರು ಅದು ಅನುಭವಕ್ಕೆ ಬರೋದಿಲ್ಲ. ಒಂದು ಹಣ್ಣನ್ನು ಕೊಟ್ಟು ಇದು ಬಾಳೆಹಣ್ಣು ಅಂದರೆ ಇರ್ಬೋದೋ ಏನೋ ಅಂತಂತೀವಿ. ಅದೇ ಒಂದು ಬಾಳೆಹಣ್ಣನ್ನು ತಂದು ಬಾಯಿಗೆ ಹಾಕಿ ನಾವು ಅನುಭವ ಮಾಡಿದ್ರೆ ಯಾರು ಏನು ಹೇಳಿದ್ರು ನಾವು ಅದು ಒಪ್ಪಲ್ಲ. ಬಾಳೆಹಣ್ಣು ಏನು ಅಂತ ಗೊತ್ತಾಗುತ್ತೆ. ಹಾಗೇನೆ ನಾವು ಓದುವಂಥ ಈ ಶಾಸ್ತ್ರ ನಮ್ಮ ಅನುಭವಕ್ಕೆ ಬರಬೇಕು. ಸೊ ನಾವು ಪೂಜೆ ಮಾಡುವಾಗಲೂ ಇದನ್ನೇ ಮುಖ್ಯ. ಏನು, ಆ ಒಂದು ವಿಗ್ರಹ ಇಟ್ಕೊಂಡಿದ್ದೀವಿ, ಆ ವಿಗ್ರಹ ಒಂದು ತುಳಸಿ ಅಂತ ತಗೊಳ್ಳೋಣ. ನಾವು ತುಳಸಿ ಪೂಜೆ ಮಾಡ್ತೀವಿ. ತುಳಸಿ ಪೂಜೆ ಮಾಡುವಾಗ ಆ ತುಳಸಿ ಅಂಬೋದು, ತುಳಸಿಯಲ್ಲಿ ಒಂದು ಜಡವಾದ ದೇಹ ಇದೆ. ಯಾಕೆಂದ್ರೆ ತುಳಸಿ ಪ್ಲಾಂಟ್ ಇವಾಗಿರುತ್ತೆ, ವಿಂಟರ್ ಬಂದಾಗ ಆ ತುಳಸಿ ಪ್ಲಾಂಟ್ ಸತ್ತೋಗುತ್ತೆ, ಅದು ಇರೋದಿಲ್ಲ. ಸೊ ಜಡವಾದ ಒಂದು ವಸ್ತು ಅಲ್ಲಿ ಇದೆ, ಮಣ್ಣು ನೀರಿಂದ ಆದದ್ದು ಒಂದು ಜಡವಾದ ವಸ್ತು ಇದೆ. ಆ ಜಡವಾದ ವಸ್ತುವಲ್ಲಿ ಅದು ಬೆಳೆಯಬೇಕಂದ್ರೆ ಅಲ್ಲಿ ಒಂದು ಜೀವ ಶಕ್ತಿ ಇರಬೇಕು. ಸೊ ಈ ಒಂದು ಜಡವಾದ, ಹಾಗೆ ನಮ್ಮ ದೇಹದಲ್ಲಿ ಒಂದು ಜೀವ ಇದೆಯೋ ಹಾಗೇನೆ ಈ ತುಳಸಿ ಎಂಬ ಗಿಡದಲ್ಲಿ ಒಂದು ಜೀವ ಇದೆ. ಅದು ಯಾವ ಜೀವ ಅಂದ್ರೆ ಒಂದು ಸಾಮಾನ್ಯವಾದ ಜೀವ ಇದೆ. ನಾವು ಹೇಗೆ ಈ ದೇಹದಲ್ಲಿ ಇದೆಯೋ ಹಾಗೇನೆ ಆ ತುಳಸಿ ಎಂಬ ಒಂದು ಗಿಡದಲ್ಲಿ, ಆ ಜಡ
ಮಾಡಬೇಕು ಎಂಬುದಕ್ಕೆ ಅಲ್ಲಿ ಒಂದು ದೇವತಾ ಶಕ್ತಿ ಇದೆ ಅಂತ ಚಿಂತನೆ ಮಾಡ್ತೀವಿ. ಇದನ್ನು ನಾವು ತುಳಸಿ ಪೂಜೆ ಅಂತ ಇಟ್ಕೊಂಡಾಗ ಜಾಂಬವತಿ ಅಂತ, ತುಳಸಿ ಜಾಂಬವತಿ ಪ್ರೋಕ್ತ ಅಂತ ಅಲ್ಲಿ ಜಾಂಬವತಿಯ ಚಿಂತನೆಯನ್ನು ಇಟ್ಟುಕೊಳ್ತೀವಿ. ಅಲ್ಲೇ ನಾವು ನಿಲ್ಲೋದಿಲ್ಲ. ಆ ಜಾಂಬವತಿ ಒಳಗೆ ಹೇಗೆ ನಮ್ಮ ದೇಹ ಅಂತಕೊಂಡ್ರೆ ನಮ್ಮ ದೇಹ ಜಡದೇಹ, ಜಡದೇಹದಲ್ಲಿ ದೇವತೆಗಳಿದ್ದಾರೆ ನೇಮನೆ ಮಾಡಲಿಕ್ಕೆ. ಆ ದೇವತೆಗಳಿಗೇನೂ ದೇಹ ಇದೆ ಅಂತ ಹೇಳ್ತಾರೆ. ನಮ್ಮ ಥರ ಪಾರ್ಥಿವ ದೇಹ ಇಲ್ಲ, ಬಟ್ ಅವರಿಗೆ ತೇಜೋಮಯವಾದ ಆ ದೇಹ ಇದೆ ಅಂತ ಚಿಂತನೆ ಅವರೊಳಗೆ. ಹಾಗೆ ನಮ್ಮ ಒಳಗೆ ದೇವತೆಗಳ ಒಳಗೆ ಲಕ್ಷ್ಮಿ ಮುಖ್ಯ ಪ್ರಾಣ ಮತ್ತು ಲಕ್ಷ್ಮಿ ಇದ್ದಾರೆ ಅಂತ ಚಿಂತನೆ ಮಾಡ್ತೀವಿ ನಮ್ಮ ದೇಹದಲ್ಲಿ. ಅಲ್ಲಿನೂ ಆ ಒಂದು ಗಿಡದಲ್ಲಿ, ತುಳಸಿ ಎಂಬ ಗಿಡದಲ್ಲಿನೂ ಜಾಂಬವತಿ ಮುಂತಾದ ದೇವತೆ ಒಳಗೆ ಲಕ್ಷ್ಮಿ ಇದ್ದಾಳೆ. ಅವಳ ಹೆಸರು ತುಳಸಿ ಅಂತಲೇ ಹೆಸರು. ಯಾಕೆಂದ್ರೆ ಅವಳಿಗೆ ಸಮನಾದವರು ಯಾರು ಇಲ್ಲ ಎಂಬ ಶಬ್ದವನ್ನ ಅದು ತಿಳಿಸುತ್ತೆ. ಸೊ ಆ ತುಳಸಿ ಮಾತ್ರ ಇದ್ದಾಳೆ ಅಂದ್ರೆ ತುಳಸಿಯಲ್ಲಿನೂ ನಿಲ್ಲಬಾರದು. ಯಾಕೆಂದ್ರೆ ತುಳಸಿ ಲಕ್ಷ್ಮೀ ದೇವಿ ಅಂತ ನಾವು ಚಿಂತನೆ ಮಾಡಿದಾಗ ಆ ಲಕ್ಷ್ಮೀ ದೇವಿಗಳಿಗೂ ಸ್ವಾತಂತ್ರ್ಯ ಎಂಬುದು ಇಲ್ಲ. ಸೊ ಅಲ್ಲಿ ತುಳಸಿ ಎಂಬ ರೂಪದಿಂದ ಸಾಕ್ಷಾತ್ ನಾರಾಯಣನೇ ಆ ಒಂದು ಸ್ತ್ರೀ ರೂಪದಿಂದ ಇದ್ದಾನೆ ಅಂತ ಚಿಂತನೆ. ಹೀಗೆ ಕೊನೆಯ ಚಿಂತನೆಯಲ್ಲಿ ನಮಗೆ ಎಲ್ಲಿ ನಾವು ಚಿಂತನೆ ಮಾಡಿದ್ರು, ಯಾವ ಪೂಜೆ ಮಾಡಿದ್ರು, ಗೌರಿ ಪೂಜೆ ಆಗಲಿ, ಗಣೇಶ ಪೂಜೆ ಆಗಲಿ, ಯಾವ ಪೂಜೆ ಮಾಡಿದ್ರು ಹೀಗೆ ಲೇಯರ್ ಆಗಿ ಇಲ್ಲಿ ಪಂಚಭೇದವನ್ನು ನೋಡಬೇಕು. ಜೀವ ಭೇದ ಆಯಿತು, ಜಡ ಭೇದ ಆಯಿತು, ಮತ್ತು ಜೀವ ಈಶ್ವರ ಭೇದ, ಜಡ ಈಶ್ವರ ಭೇದ ಅಲ್ಲಿನೂ ನಾವು ನೋಡಬೇಕು. ನಾವು ಹೇಗೆ ಚಿಂತನೆ ಮಾಡ್ತೀವೋ ಹಾಗೇನೆ ನಮಗೆ ಫಲವೂ ಆಗುತ್ತೆ. ನಾವು ದೇವರನ್ನ ಚಿಂತನೆ ಮಾಡಿದಾಗ ದೇವರು ಎಂಬ ಶಕ್ತಿ ಯಾವತ್ತೂ ಇರುವಂತ ಶಕ್ತಿ. ಉಳಿದ ದೇವತೆಗಳನ್ನ ತಗೊಂಡ್ರೆ, ಲಕ್ಷ್ಮೀನಾರಾಯಣ ಬಿಟ್ಟು ಉಳಿದವರನ್ನ ತಗೊಂಡ್ರೆ ಒಂದು ಕಲ್ಪ ಮಾತ್ರ ಇರ್ತಾರೆ. ಅವ್ರಿಗೇನೋ ಪದವಿ ಬರುತ್ತೆ, ಪದವಿ ಹೋಗುತ್ತೆ. ಮತ್ತು ದೇವರನ್ನ ಚಿಂತನೆ ಮಾಡಿದಾಗ ಯಾವತ್ತೂ ಶಾಶ್ವತವಾದ ಎಂಟಿಟಿ, ಅವನು ಸ್ವತಂತ್ರವಾದ ಎಂಟಿಟಿ, ಅವನ ಕೈಯಲ್ಲೇ ಎಲ್ಲವೂ ಇದೆ. ಅವನನ್ನು ನಾವು ಚಿಂತನೆ ಮಾಡಿದಾಗ ಅದರಿಂದ ನಮಗೆ ಪ್ರಯೋಜನ ಏನಾಗುತ್ತೆ ಅಂದ್ರೆ ನಮ್ಮ ಫಲ, ಆ ಒಂದು ಪೂಜೆ ಮಾಡಿದ ಫಲ ನಮಗೇನೋ ಶಾಶ್ವತವಾಗಿ ಅದು ನಿಲ್ಲುತ್ತೆ. ನಮಗೆ ಬರುವಂತ ಸಂಪತ್ತು ಏನೇ ಆಗಲಿ, ಅಂದ್ರೆ ಮೋಕ್ಷ ಸಂಪತ್ತು ಒಂದೇನಾ ಅಂತ ಕೇಳಿದ್ರೆ ಇಲ್ಲ. ಮೋಕ್ಷ ಸಂಪತ್ತೇ ಸಿಕ್ಕತ್ತೆ ಅಂದ್ರೆ ಉಳಿದ ಸಂಪತ್ತುಗಳು ಕ್ಷಣಿಕ, ಒಂದು ದಿವಸ ಇರುತ್ತೆ, ಒಂದು ವರ್ಷ ಇರುತ್ತೆ, ಕೆಲವು ವರ್ಷಗಳಿರುತ್ತೆ, ಅದು ಸಿಕ್ಕೇ ಸಿಕ್ಕತ್ತೆ. ಇದಕ್ಕೆ ಆಚಾರ್ಯರು ಗೀತಾಭಾಷ್ಯದಲ್ಲಿ ಗಡವಾಗಿ ಹೇಳ್ತಾರೆ. ಯಾರೇ ಒಂದು ದೊಡ್ಡ ಜಲಾಶಯ ಇರುತ್ತೆ, ಆ ಜಲಾಶಯದಲ್ಲಿ ನಮ್ಮ ಮನೆಯಲ್ಲಿ ಬಾವಿ ಇದೆ, ಬಾವಿಯಿಂದ ಏನೇನೆಲ್ಲ ಪ್ರಯೋಜನ ನಾವು ಪಡಿಬೋದು, ಆ ಪ್ರಯೋಜನ ಮತ್ತು ಅನೇಕ ಪ್ರಯೋಜನಗಳು ಒಂದು ದೊಡ್ಡ ಜಲಾಶಯದಿಂದ ಆಗುತ್ತೆ. ಅಲ್ಲಿ ಮುತ್ತು ರತ್ನಗಳು ಸಿಕ್ಕಬಹುದು. ಕೆಳಗೆ ಹೋಗಲಿಕ್ಕೆ ಮುಳುಗಲಿಕ್ಕೆ ಗೊತ್ತಾದ್ರೆ ಮುತ್ತು ರತ್ನಗಳು ಹೇಗೆ ಸಿಕ್ಕುತ್ತೋ ಹಾಗೇನೆ ಈ ಒಂದು ದೇವರ ಚಿಂತನೆಯಲ್ಲಿ, ದೇವರ ಗುಣಗಳಲ್ಲಿ ಚಿಂತನೆ ನಾವು ಮಾಡ್ತಾ ಇದ್ರೆ ಮುತ್ತು ರತ್ನಗಳು ನಮಗೆ ಸಿಕ್ಕತ್ತ ಅಂತ ಹೇಳ್ತಾರೆ. ಸೊ ನಮಗೆ ದಿನಾಗಲೂ ಬರುವಂತ ವಿಘ್ನಗಳು ಅದು ನಿವಾರಣೆ ಆಗುತ್ತೆ. ದೇವರು ಅದನ್ನೂ ನಿವಾರಣೆ ಮಾಡ್ತಾನೆ. ನಮ್ಮ ಸಾಧನೆಯಲ್ಲಿ ನಮಗೆ ಬರುವಂತಹ ವಿಘ್ನಗಳೆಲ್ಲವನ್ನೂ ಅವನು ತೆಗೆದು ನಮಗೆ ಒಂದು ಚಿಂತನೆ ಇವತ್ತು ಬಂದ್ರೆ ಅದು ಮೂಲಕವಾಗಿ ನಮ್ಮ ಪಾಪಗಳು ಹೋಗುತ್ತೆ. ಪಾಪ ಹೋಗುವ ಮೂಲಕವಾಗಿ ನಮಗೆ ಇನ್ನೂ ದೇವರ ಚಿಂತನೆ, ದೇವರ ಮೇಲೆ ಆಸಕ್ತಿ ಇನ್ನೂ ಜಾಸ್ತಿ ಬರುತ್ತೆ. ಇದು ನಮ್ಮ ಅನುಭವದಲ್ಲೇ ನಮಗೆ ಗೊತ್ತಾಗುತ್ತೆ, ಅವಶ್ಯವಾಗಿ ಇದು ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ವೇದ ಪಂಚಕ ಎಲ್ಲ ಕಡೆನೂ ನೋಡಬೇಕು. ನಾವು ಪ್ರತಿ ನಮ್ಮಲ್ಲಿ ಮತ್ತು ನಮ್ಮ ಸುತ್ತ ಇರುವವರಲ್ಲಿ ನಾವು ಪೂಜೆ ಮಾಡುವಂಥ ಈ ಒಂದು ವಿಗ್ರಹಗಳಲ್ಲಿ ಎಲ್ಲ ಕಡೆನೂ ಈ ಒಂದು ನೋಡಬೇಕು ಅಂತ ಆಚಾರ್ಯ ಅದಕ್ಕೆ ಪಂಚ ವೇದಾತ್ಮಕ ಪ್ರಪಂಚಕ್ಕೆ ರೂಪಾತ್ಮಕನೇ ದೈವ ಅಂತ ಹೇಳ್ತಾರೆ. ಹೀಗೇನೆ ಈ ಪಂಚರೂಪದಿಂದ ಈ ದೇಹದಲ್ಲಿ ಭಗವಂತ ಇದ್ದಾನೆ. ಈ ಚಿಂತನೆಯನ್ನು ಮಾಡಬೇಕು. ದೇವತೆಗಳು, ವಾಯುದೇವರು ಪಂಚರೂಪದಿಂದ ಇದ್ದಾರೆ, ಮತ್ತು ರುದ್ರದೇವರು ಪಂಚರೂಪದಿಂದ ಇದ್ದಾರೆ, ಮತ್ತು ಮಿಶ್ರ ಪಂಚಕ ಅಂತ ದೇವತೆಗಳು ಪಂಚರೂಪದಿಂದ ಇದ್ದಾರೆ. ಹೀಗೆ ನಾವು ಚಿಂತನೆ ಮಾಡಬೇಕು.